ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಿತ್ತಾಟ ಅನ್ನೋದು ಬಿರುಗಾಳಿಯಂತೆ ಎದ್ದು ಏಕಾಏಕಿ ತಣ್ಣನೆ ಗಾಳಿಯಂತೆ ಬೀಸೋದಕ್ಕೆ ಶುರುವಾಗೋಯಿತು. ಹಾಗೆ ಎದ್ದಂತಹ ಕಿತ್ತಾಟ ಏಕಾಏಕಿ ಇಷ್ಟು ಸೈಲೆಂಟ್ ಆಗೋದಕ್ಕೆ ಕಾರಣ ಏನು? ಸ್ಟೇಟ್ಮೆಂಟ್ಗಳು ಕಳೆದ ವಾರ ಎಲ್ಲ ನೀವು ಗಮನಿಸ್ತಾ ಇರಬೇಕು. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳ್ಕೊಂಡ್ಬಿಟ್ರು. ಸಿದ್ದರಾಮಯ್ಯನವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರಂತೂ ಇತ್ತೀಚೆಗೆ ವಿಪರೀತ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಜೊತೆಗೆ ಅವರ ಬೆಂಬಲಿಗರು ಅವ್ರಿಗೆ ಇವಾಗ ಏನೋ ಒಂದು ತಾಕೀತು ಹೋಗಿದೆಯಂತೆ, ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಬೇಡಿ, ಒಂದಷ್ಟು ದಿನ ಸುಮ್ಮನಿರಿ, ನೀವು ಮಾತನಾಡಿದಷ್ಟು ನಮಗೇ ಪ್ರಾಬ್ಲಮ್ಮು, ಸೈಲೆಂಟ್ ಆಗಿರಿ ಅಂತ ಆಪ್ತ ಕೂಟಗಳಿಗೆ CM DCM ಕದನ ವಿರಾಮದ ಮಾತನ್ನು ಆಡಿದಾರಂತೆ. ಯಾರೂ ಮಾತಾಡಬೇಡಿ, ಸುಮ್ಮನಿದ್ಬಿಡಿ, ವಿಧಾನಸಭೆ ಅಧಿವೇಶನದ ತನಕ ಕದನ ವಿರಾಮ, ಆಮೇಲೆ ಬೇಕಾದ್ರೆ ಹೊಸ ಆಟ ಅಂತ. ಬಿಹಾರ್ ಚುನಾವಣೆ ತನಕ ಅಂದಿದ್ರು, ಈಗ ವಿಧಾನಸಭೆ ಅಧಿವೇಶನ ಅಂತಿದ್ದಾರೆ. CM DCM ಸೈಲೆಂಟ್ ಆಗಿದ್ದಷ್ಟು ಒಳತಂತ್ರನೂ ಕೂಡ ಹೆಚ್ಚಾಗುತ್ತಾ. ಹಾಗಾದರೆ ಖಂಡಿತ ಸುಮ್ಮನೆ ಅಂತೂ ಕೂರಲ್ಲ, ಮಾಧ್ಯಮದ ಮುಂದೆ ಅವ್ರು ಮಾತಾಡಲ್ಲ ಅಷ್ಟೇ, ಒಗ್ಗಟ್ಟಿನ ಮಂತ್ರ ಪಠಿಸ್ತಾ ಇದ್ದಾರೆ ಇಬ್ಬರೂ ಕೂಡ. ನೆನ್ನೆ ಕೂಡ ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟದಲ್ಲಿ ಅದನ್ನೇ ಹೇಳಿದರು, ನಾನು ರಾಜಕೀಯ ಮಾತಾಡೋಕ್ಕೆ ಬಂದಿಲ್ಲ ಇಲ್ಲಿಗೆ, ನಾನು ಪ್ರಾರ್ಥನೆ ಮಾಡಿದ್ದೀನಿ, ಪ್ರಾರ್ಥನೆ ಫಲಿಸುತ್ತೆ ಅಂತೆಲ್ಲ ಹೇಳಿದ್ದಾರೆ. ನೆನ್ನೆ ಎಲ್ಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಗ್ಗಟ್ಟು ಕೈ ಎತ್ತಿದ್ದು ಮೊನ್ನೆ ಮೈಸೂರಿನಲ್ಲಿ ಎಲ್ಲ ಬೇರೊಂದು ಸಂದೇಶವನ್ನು ಕೊಡ್ತಾ ಇದೆ. What option I have? I have to stand by him, I support him. I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only ಬಂಡೆ ಅಂತೆ 5 ವರ್ಷ ಸರ್ಕಾರ ಇರುತ್ತೆ ಸುಭದ್ರವಾಗಿ ಅಂತ ಸಿದ್ದರಾಮಯ್ಯ ಅವ್ರ ಸ್ಟೇಟ್ಮೆಂಟ್ ಒಂದು ಕೊಟ್ರಲ್ಲ, ಅದು ಟಾಪ್ ಗೇಮ್ ಅಂತಾನೆ ಕನ್ಸಿಡರ್ ಮಾಡಲಾಗ್ತಾ ಇದೆ. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದಂತಹ ವಿಚಾರ ಟ್ರಿಕ್ಕಿ ಪಾಲಿಟಿಕ್ಸ್ನ ಭಾಗ ಅಂತಾನೆ ವಿಶ್ಲೇಷಣೆಗೆ ಒಳಪಡ್ತಾ ಇದೆ. ಡಿ ಕೆ ಶಿವಕುಮಾರ್ ನೆಕ್ಸ್ಟ್ CM ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ಗೆ ರಿವರ್ಸ್ ಗೇಮು, ನನಗೆ ಬೇರೆ ಆಪ್ಷನ್ ಇಲ್ಲ. ಇದು DCM ಡಿ ಕೆ ಶಿವಕುಮಾರಿಂದ ಬಂದಂತಹ ಸ್ಟೇಟ್ಮೆಂಟ್. ಅದು ಇಂಗ್ಲೀಷ್ನಲ್ಲಿ ಇತ್ತು ಆ ಬೈಟು, ಅಂದರೆ ದೆಹಲಿನಲ್ಲಿ ಯಾರು ಕೂತಿದ್ದಾರೆ ಅವ್ರಿಗೆ ಅರ್ಥ ಆಗಲಿ ಅನ್ನೋ ಸಂದೇಶ ಕೊಟ್ಟಿದ್ದವರು. ಎರಡೂ ಕಡೆಗಳಿಂದ ಅಸ್ತ್ರ ಪ್ರತ್ಯಸ್ತ್ರ. ಸೊ ಕಾಂಗ್ರೆಸ್ನ ರಣಕಣ ರಂಗೇರ್ತಾ ಇದೆ. ಇಬ್ಬರಿಗೂ ಹೈಕಮಾಂಡ್ ಮೇಲೆ ಕಣ್ಣು, ಎರಡೂ ಕಡೆಯಿಂದ ಕೂಡ ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಕಾಂಗ್ರೆಸ್ ನಾಯಕರ ಪ್ಯಾಟರ್ನ್ ನೀವು ಗಮನಿಸಿರ್ಬೋದು ದೇಶದಾದ್ಯಂತ. ಈಗ ರಾಜಸ್ಥಾನಲ್ಲೆಲ್ಲ ಓಪನ್ ಟಾಕ್ ಫೈಟ್ ಎಲ್ಲ ಆಯಿತು, ಬಟ್ ಇಲ್ಲಿ ಹಂಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ರಾಜಸ್ಥಾನ, ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಇಲ್ಲೆಲ್ಲ ಬಹಳ ಓಪನ್ ಆಗಿ ಕುರ್ಚಿ ತಿಕ್ಕಾಟಗಳಾಯಿತು. ಎಲ್ಲಿ ತನಕ ಅಂದರೆ ಪಕ್ಷ ಬಿಡೋ ಹಂತಕ್ಕೆ, ಒಡೆದು ಹೋಳಾಗೋ ಹಂತಕ್ಕೆಲ್ಲ ಹೋಯಿತು. ಬಟ್ ಇಲ್ಲಿ ಆ ಹಂತದಲ್ಲಿಲ್ಲ. ಇಲ್ಲಿ ಒಂದು ಚಾಣಾಕ್ಷತೆ ಎರಡೂ ಕಡೆಯಿಂದ ಕೂಡ ಕಾಣಿಸ್ತಾ ಇದೆ. ಒಬ್ಬರ ಪಾಲಿಟಿಕ್ಸ್ನ ಇನ್ನೊಬ್ಬರು ಕೌಂಟರ್ ಮಾಡೋದಕ್ಕೆ ಮುಂದಡಿ ಇಡ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಏನಾಗ್ಬೋದು ಹಾಗಾದ್ರೆ ಅಂತ? ಮಮತಾ, ಖಂಡಿತವಾಗಿಯೂ ಕೂಡ ರಾಜಸ್ಥಾನ ಮತ್ತು ಬೇರೆ ಬೇರೆ ಛತ್ತೀಸ್ಗಢ, ಬೇರೆ ಬೇರೆ ರಾಜ್ಯಗಳಾದಂಥ ಕಾಂಗ್ರೆಸ್ನ ಸ್ಥಿತಿ ರಾಜ್ಯದಲ್ಲಿ ತಲುಪುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಟ್ಟದ ಕುತೂಹಲ ಇತ್ತು. ಆದರೆ ಪ್ರಮುಖವಾಗಿ ಈ ಇಬ್ಬರು ನಾಯಕರುಗಳು ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಅನುಭವಿಗಳೇ. ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಎಲ್ಲ ರೀತಿಯಿಂದಲೂ ಕೂಡ ಜನತಾ ಪರಿವಾರದಿಂದ ಬಂದಂಥ ನಾಯಕ, ಸಾಕಷ್ಟು ಪಟ್ಟುಗಳನ್ನು ಕೂಡ ಕಲ್ತಂಥವ್ರು. ಹಾಗಾಗಿ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಇದನ್ನು ರಬ್ ಮಾಡ್ಕೊಂಡ್ರೆ ಬಹಿರಂಗವಾಗಿ ಯಾವ ರೀತಿ ಮುಂದಿನ ಭವಿಷ್ಯದ ಬೆಳವಣಿಗೆಗಳು ಆಗ್ಬೋದು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅದು ಸ್ಪಷ್ಟವಾಗಿ ಅರಿವಿದೆ. ಇಂಥ ಸನ್ನಿವೇಶದಲ್ಲಿ ನಾನು ಸೈಲೆಂಟ್ ಆಗಿದ್ದರಷ್ಟೇ ಒಂದು ರೀತಿಯಲ್ಲಿ ಮುಂದೆ ಬೇರೆ ಬೇರೆ ರೀತಿಯ ಹುದ್ದೆಗಳನ್ನು ಅಲಂಕರಿಸೋದಕ್ಕೆ ಸಾಧ್ಯ ಅನ್ನೋದು ಕೂಡ ಅವ್ರಿಗೆ ಅರಿವಿದೆ. ಆ ಕಾರಣಗಳಿಗೋಸ್ಕರವಾಗಿ ಈ ಇಬ್ಬರು ನಾಯಕರ ತಿಕ್ಕಾಟ ಏನಿದ್ರು ಕೂಡ ಇಂಟರ್ನಲ್ ಆಗಿರುತ್ತೆ, ಜೊತೆಗೆ ತಂತ್ರಗಾರಿಕೆಗಳು ಏನಿದ್ರು ಕೂಡ ಇಂಟರ್ನಲ್ ಆಗಿರುತ್ತೆ. ಆದರೆ ಆಗಾಗ್ಗೆ ಎಲ್ಲ ಒಂದು ಕಡೆ ಟಚ್ ಮಾಡಿ ಅವರ ಪಿಚ್ ಯಾವ ರೀತಿ ಇದೆ ಅನ್ನೋದನ್ನು ನೋಡೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಇಬ್ಬರೂ ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಅದು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ, ಅಲ್ಲಿಗೆ ಕಟ್ಟು ಮಾಡ್ತಾರೆ, ಒಂದು ರೀತಿಯಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಈಗಲೂ ಕೂಡ ಕಳೆದ 1.5 ವರ್ಷಗಳಿಂದಲೂ ಕೂಡ ಅದೇ ನಡೀತಾ ಇರತಕ್ಕಂಥದ್ದು. ಈಗ ಅಂತಿಮವಾಗಿ ಎಲ್ಲೋ ಒಂದು ಕಡೆ ಆ ಸಮಯ ಹತ್ರ ಬರ್ತಾ ಇದೆ, ನವೆಂಬರ್ ಡಿಸೆಂಬರ್ ಅಂತ ಹೇಳಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ಎರಡೂ ಟೀಮ್ಗಳಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಬಹಿರಂಗವಾಗಿ ಮತ್ತು ಜೊತೆಗೆ ಆಂತರಿಕವಾಗಿ ಕೂಡ ಒಂದು ರೀತಿಯಲ್ಲಿ ತುಪ್ಪ ಸುರಿಯುವಂಥ ಕೆಲಸವನ್ನು ಇಬ್ಬರು ನಾಯಕರು ಮಾಡ್ತಾ ಇದ್ದಾರೆ. ಆದರೆ ಬಹಿರಂಗವಾಗಿ ಜಾಸ್ತಿ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಕದನ ವಿರಾಮ ಘೋಷಣೆ ಮಾಡಿದರೂ ಕೂಡ ಒಳತಂತ್ರಗಾರಿಕೆಗಳು ಮುಂದುವರಿಯುತ್ತೆ. ಏನಿದ್ರೂ ಕೂಡ ಬಿಹಾರ ಎಲೆಕ್ಷನ್ ಬಳಿಕ ನವೆಂಬರ್ ಅಷ್ಟೊತ್ತಿಗೆ ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕ್ಲಾರಿಟಿ ಕೊಡದ ಹೊರತು ಇವರಿಬ್ಬರ ತಿಕ್ಕಾಟ ನಿಲ್ಲೋದಿಲ್ಲ. ಆದರೆ ಅಲ್ಲಿ ತನಕವೂ ಕೂಡ ಬಹಿರಂಗವಾಗಿರ್ತಕ್ಕಂಥ ಈ ಮಾತಿನ ಚಕಮಕಿ ಆಗಿರ್ಬೋದು ಮತ್ತು ಹೇಳಿಕೆಗಳೇನಿದೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಲ್ಲಿ ತಣ್ಣಗಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಮತಾ,